ಬರೆದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿ ಇವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ದೇವರಾಯ ಮಹಾರಾಜ ಬಹುಬರ ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀಡಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ. ಭುವಿಗೆ ಹಿಡಿದ ಅಮರಲೋಕ ವಿಜಯನಗರ ಕನ್ನಡ ಒಡನೆ ಒಡೆಯಿತೊಂದು ಮಿಂಚು ಪ್ರಕಾರ. ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲ ನಗೆ ಎಂಬ ಹಿರಿ ಕನಸ ಕಂಡ ಕೆಂಪೇಗೌಡ. ಕಂಕಣ ತೊಟ್ಟನು ಕೆಂಪೇಗೌಡ. ಕನಸಲ್ಲಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ. ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ. ಕೂಟಾರಿಗೊಮ್ಮೆ ಅಡ್ಡು ಬಿದ್ದ ಗೌಡನು ಕಾಲವ ನೋಡಿ ಅಡಿಗಲ್ಲು ನೆಟ್ಟನು. ಪೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು. ಬೆಂದಾಡು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ ಕೆರೆ ಕಾಲುವೆಗಳ ತೋಡಿದ ಪುಣ್ಯಾತ್ಮ ಪರಭಾಷಿಕರ ಕರೆದ ಪ್ರೇಮಾತ್ಮ ಕುಲ ಕಸುಬುಗಳ ತೋರೆದ ಪರಮಾತ್ಮ. ಪೂರ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡ ಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ ವಿಷ್ಣು ಶೈವ ಪಂಥವೆಲ್ಲ